ಅಪ್ಪ ನಾವು ಅದಕ್ಕೋಸ್ಕರವಾಗಿ ಇನ್ಮೇಲೆ ರಾಜ್ಯ ಸರ್ಕಾರಗಳ ಹತ್ರನೇ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇದೊಂದು ತಡ ಅಲ್ಲ, 45-50 ವರ್ಷದ್ದಿದ್ದು. ಬೇಕಾದ್ರೆ ನಾವೆಲ್ಲ ಮಾಹಿತಿ ಕೊಡ್ತೀನಿ ನಿನಗೆ. ಇದನ್ನೆಲ್ಲ ಮಾಡಿ ಪ್ರಧಾನಿಗಳು ಯಾವುದೇ ಮೇಲ್ಸೇತುವೆ ಕೆಳ ಸೇತುವೆಗೆ ಅಕ್ವಿಜೇಷನ್ ಆದಿಯಾಗಿ ನಾವೇ ದುಡ್ಡು ಕೊಡೋದು ನಾವೇ ಮಾಡೋದು ಅಂತ ಮಾಡಿದ್ದೀವಿ. ಆದರೂ ಕೂಡ MB ಪಾಟೀಲ್ ಸಾಹೇಬರು ತುಂಬ ಶ್ರಮ ಹಾಕಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅವರು ಕೂಡ ಬಂದಿದ್ದಾರೆ. ಇನ್ನು ಮುಂದಿನ ಯಾವುದೇ LC ಗೇಟ್ಗಳು ಯಾವುದೇ ಮಾಡಿದ್ರು ಕೂಡ ನಾವು ಭಾರತ ಸರ್ಕಾರದಿಂದ ಮಾಡ್ತೀವಿ. ಈ ರೀತಿ ತಡ ಆಗೋದಕ್ಕೆ ಬಿಡೋಲ್ಲ. ನಾವೇ ಫೌಂಡೇಶನ್ ಹಾಕ್ತೀವಿ, ನಾವೇ ಉದ್ಘಾಟನೆಯನ್ನು ಕೂಡ ಮಾಡಬೇಕು ಅನ್ನೋದು ಸೂಚನೆ ಇದೆ. ಅದನ್ನು ಚಾಚು ತಪ್ಪದೆ ನಾವು ಮಾಡ್ತೀವಿ. ಯಾವ್ದು ಹೇಳಿ? ಇವಾಗ ಇದನ್ನು ಇನ್ನೂ ಒಂದು 15, 16, 20 ದಿವಸದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅದನ್ನು ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ಯಾವಾಗ ಟೈಮ್ ಕೊಡ್ತಾರೆ ಅವಾಗ ಆಗ್ತದೆ. ಅಪ್ಪ ಈಗಾಗಲೇ ನಾವು ಹೇಳಿದ್ದೀವಿ ಕಣಪ್ಪ. ನಿನ್ನೆ ಹೇಳಿದ್ದೀನಿ, ಮೊನ್ನೆ ಹೇಳಿದ್ದೀನಿ. ನಿನ್ನೆ ಅವ್ರ ತಮ್ಮ ನಮ್ಮ ಸಹೋದರ ಮಾಜಿ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀರಿ. ನೋಡಪ್ಪ, 1 ತಿಂಗಳಾಗಿದೆ ನೀವು ಮುಖ್ಯಮಂತ್ರಿ ಆಗಿ, ಯಾವುದು ಇಶ್ಯೂ ಮಾಡ್ಕೋಬೇಡಿ, ರಾಜ್ಯದ ಅಭಿವೃದ್ಧಿಗೆ ಆದ್ಯತೆ ಕೊಡಿ. ನಾನು ಕರ್ನಾಟಕದಲ್ಲಿ ಅದರೊಳಗೂ ಆನೇಕಲ್ನಲ್ಲಿ ಸೂರ್ಯನಗರ 1, 2, 3, 4 ಮಾಡಿದ್ದೀವಿ. ಸಾವಿರಾರು ಎಕರೆ ಅಕ್ವಿಜೇಷನ್ ಮಾಡಿದ್ದೀವಿ. ಅದರಲ್ಲೇ ನೀವು ಒಂದು ಸ್ಟೇಡಿಯಮನ್ನು ಕೂಡ ಇವಾಗ ಕಟ್ತಾ ಇದ್ದೀರಿ. ಅದು ನಮ್ಮ ಕಾಲದಲ್ಲಿ ಆಗಿದ್ದು ನಮ್ಗೆ ಸಂತೋಷ. ಯಾವುದೇ ರೈತರಿಗೆ ಅನಾನುಕೂಲ ಆಗಿದ್ರೆ ಅದ್ರ ಯೋಜನೆ ಬೇಡ, ಅದನ್ನು ಬೇರೆ ಕಡೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮೊದಲು ಅಲ್ಲಿ ನಿಮ್ಗೆ ಆದ್ಯತೆ ಇರೋದು ಬೈರಮಂಗಲ ಕೆರೆ ಏನು ಗಲೀಜಿದೆ, ಅದಕ್ಕೆ ನೀವು ಆದ್ಯತೆ ಕೊಡಿ ಅನ್ನೋ ಮನವಿಯನ್ನು ನಿನ್ನೆ ಅವ್ರಿಗೆ ಮಾತನಾಡ್ಬೇಕಾದ್ರೆ ಹೇಳಿದ್ದೀನಿ. ನಿಮ್ಮಲ್ಲೂ ಕೂಡ ಅದು ವಿನಂತಿ ಮಾಡ್ತೀನಿ. ನಮ್ಗೆ ಆಸೆ ಇಷ್ಟೇ, ನಮ್ಮ ಜಿಲ್ಲೆಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಯಾವುದೋ ಒಂದು ಉಪನಗರಕ್ಕೆ ಸ್ಯಾಟಲೈಟ್ ಟೌನ್ಗೆ ಇಂಥ ಸ್ಯಾಟಲೈಟ್ ಟೌನು ಸಾಕಷ್ಟಿವೆ. ಇನ್ನೂ ಬೇಕಾದ್ರೆ 100 ಸ್ಯಾಟಲೈಟ್ ಟೌನ್ ಮಾಡ್ಬೋದು. ಇದನ್ನೇ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಮನಸ್ಸಿಗೆ ನೋವಾಗ್ತಕ್ಕಂಥದಕ್ಕೆ ಆದ್ಯತೆ ಬೇಡ ಅಂತ ಮನವಿ ಮಾಡಿದ್ದೀನಿ. ತೀರ್ಮಾನ ಅವ್ರದ್ದು. ಅಪ್ಪ ನನಗೇನು ಗೊತ್ತು, ನೀನೇ ಏನಾದ್ರು ಹೇಳಿ ಮಾಡ್ಸಪ್ಪ. ನಾನು ಇಲ್ಲಿ 1 ನಿಮಿಷ ತಾಳಿ. ಆತ್ಮೀಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ರಾಜ್ಯದ ಮುಖ್ಯಮಂತ್ರಿ. ಇವತ್ತು ಕುಮಾರಸ್ವಾಮಿಯವರು ನನಗೆ ಅದು ಬೇಡ ಅಂತ ಅಂದ ತಕ್ಷಣವೇ ಅವ್ರು ಅದನ್ನು ಕೈ ಬಿಟ್ಟಿದ್ದರು. ಇವತ್ತು ನೀವ್ಯಾಕೆ ಅದು ಹಠ ಮಾಡ್ತೀರಾ ಬೇಡಪ್ಪ ಅಂತ ನಮ್ಮ ಮನವಿ. 1 ನಿಮಿಷ ಅಪ್ಪ, ಯಾವ ಝೋನು ಇಲ್ಲ. ಮನಸ್ಸು ನೋಡಪ್ಪ, ಇವಾಗ KDB ನಮ್ಮ ಮಂತ್ರಿಗಳಿದ್ದಾರೆ, MB ಪಾಟೀಲ್ ಸಾಹೇಬರು 14,000 ಎಕರೆ ಈಗಾಗಲೇ ಮಾಡಿ ಅದನ್ನು ಎಷ್ಟು ತಾಂತ್ರಿಕವಾಗಿ ಮಾಡಿಟ್ಟಿದ್ದಾರೆ ಅಂದರೆ, ಇನ್ನು 2,000 ಎಕರೆ ಆದರೆ ಮುಂದಿನ ಇನ್ನು 50 ವರ್ಷಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ದಾರೆ. ಯಾವುದಾದ್ರು ಒಂದು ಕೂಗಿರ್ತದೆ. ರೈತರಿಗೆ ಬೇಡದೆ ಹೋಗಿರೋದು, ಸಾಮಾನ್ಯರಿಗೆ ಬೇಡದೆ ಹೋಗಿರೋದು ನಮ್ಗೆ ಯಾಕೆ ಬೇಕು? ಅದರ ಅವಶ್ಯಕತೆ ಏನಿಲ್ಲ ಅನ್ನೋದು ನನ್ನ ಮನವಿ. ಅದನ್ನು ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅವ್ರಿಗೆ